ಕಗ್ಗದ ಬೆಳಕಿಗೆ ಸ್ವಾಗತ. ಇಂದಿನ ಕಗ್ಗ ಹೊನ್ನೆಂದು ಜಗದಿನೀಂ ಕೈಗೆ ಕೊಂಡುದನು ವಿಧಿ, ಮಣ್ಣೆನುವ ನವನವರ ಮಣ್ಣೆನುವೆ ನೀನು, ಭಿನ್ನವಿಂತಿರೆ ವಸ್ತು ಮೌಲ್ಯಗಳ ಗಣನೆಯಿ, ಪಣ್ಯಕ್ಕೆ ಗತಿಯಂತೋ ಮಂಕುತಿಮ್ಮ. ಹೊನ್ನೆಂದು ಜಗದಿನೀಂ ಕೈಗೆ ಕೊಂಡುದನು ವಿಧಿ, ಮಣ್ಣೆನುವ ನವನವರ ಮಣ್ಣೆನುವ ನೀನು. ಭಗವಂತನ ಮಾರ್ಕೆಟಿಗೂ ನಮ್ಮ ಮಾರ್ಕೆಟಿಗೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳ್ತಾ, ಹೊನ್ನೆಂದು ಜಗದಿನೀಂ ಕೈಗೆ ಕೊಂಡುದನು ವಿಧಿ ಮಣ್ಣೆನುವನ್. ಈ ಜಗತ್ತಿನಲ್ಲಿ, ನಮ್ಮ ಈ ಬದುಕಿನಲ್ಲಿ ಚಿನ್ನ ಎಂಬುದಾಗಿ ಯಾವುದನ್ನು ನಾವು ಕೈ ಹಾಕಿ ತೆಗೆದುಕೊಳ್ತೇವೆ, ವಿಧಿ ಅದನ್ನು ಮಣ್ಣು ಮಾಡಿಬಿಡ್ತಾನೆ. ಅವನು ಕೊಟ್ಟಿರುವ ವರವನ್ನು ನೀನು ಮಣ್ಣು ಅಂತ ತಿಳ್ಕೊಳ್ತೀಯ. ಭಿನ್ನವಿಂತಿರೆ ವಸ್ತು ಮೌಲ್ಯಗಳ ಗಣನೆ. ಪರಮಾತ್ಮನ ಸಂತೆಯಲ್ಲಿಯೂ ಕೂಡ ನಮ್ಮ ಸಂತೆಯಲ್ಲಿಯೂ ಕೂಡ ವಿಕ್ರಿಯ ವಸ್ತುಗಳ ಬೆಲೆ ಅಜಗಜಾಂತರ ವ್ಯತ್ಯಾಸ ಆಗಿರಬೇಕಾದ್ರೆ, ಈ ಮಾರುವ ವಸ್ತುವನ್ನು ಯಾವ ರೀತಿಯಾಗಿ ನಾವು ಗಣನೆಗೆ ತೆಗೆದುಕೊಳ್ಬೇಕು. ಪಣ್ಯಕ್ಕೆ ಗತಿಯಂತು. ಒಂದೇ ವಸ್ತು ಇಲ್ಲಿ ನಮಗೆ ತುಂಬ ಸಂತೋಷ ಕೊಟ್ಟರೆ, ಅಲ್ಲಿ ಪರಮಾತ್ಮನ ಮಾರ್ಕೆಟಲ್ಲಿ ಏನೂ ಬೆಲೆ ಇಲ್ಲ. ಹೆಣ್ಣು ಹೊನ್ನು ಮಣ್ಣು ಪರಮಾತ್ಮನ ವಿಚಾರಕ್ಕೆ ಹೋದರೆ ಯಾವುದಕ್ಕೂ ಬೆಲೆನೇ ಇಲ್ಲ. ಆದರೆ ಪರಮಾತ್ಮ ನಮಗೆ ಯಾವುದನ್ನು ನೆಮ್ಮದಿ ರೂಪದಲ್ಲಿ ವರ ಅಂತ ಕೊಟ್ಟಿರ್ತಾನೋ ಅದನ್ನು ನಾವು ಮಣ್ಣು ಅಂತ ತಿಳ್ಕೊಳ್ತೀವಿ. ಎಷ್ಟೋ ಜನ ನೆಮ್ಮದಿ ಕೊಟ್ಟಿರ್ತಾನೆ, ಸಂಪತ್ತು ಕೊಟ್ಟಿರೋದಿಲ್ಲ. ಇರುವ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಸಂಪತ್ತನ್ನು ಆರ್ಜಿಸಲಿಕ್ಕೆ ಹಿಂದೆ ಬೀಳ್ತಾರೆ. ಸಂಪತ್ತು ಕೊಟ್ಟಿರ್ತಾನೆ ಎಷ್ಟೋ ಜನರಿಗೆ ಭಗವಂತ, ಮಾನಸಿಕ ನೆಮ್ಮದಿಯನ್ನು ಕೊಟ್ಟಿರೋದಿಲ್ಲ. ಆ ಮಾನಸಿಕ ನೆಮ್ಮದಿಯನ್ನು ಹುಡುಕೊಂಡು ಆ ಸಂಪತ್ತನ್ನು ಖರ್ಚು ಮಾಡಿಕೊಂಡು ಈ ದಾರಿಗೆ ಬರೋರಿದ್ದಾರೆ. ಹೀಗೆ ಭಗವಂತನ ದೃಷ್ಟಿಯಲ್ಲಿ ಒಂದು ವಸ್ತು, ನಮ್ಮ ದೃಷ್ಟಿಯಲ್ಲಿ ಒಂದು ವಸ್ತು, ಹೇಗೆ ಬೆಲೆ ಕಟ್ಟುವುದು? ನಾವು ಬೆಲೆ ಕಟ್ಟಿದ್ದನ್ನು, ನಾವು ಚಿನ್ನದ ಬೆಲೆ ಕಟ್ಟಿದ್ದನ್ನು ಭಗವಂತ ಮಣ್ಣು ಮಾಡ್ತಾನೆ. ಭಗವಂತ ಯಾವುದನ್ನು ಚಿನ್ನ ಅಂತ ನಮಗೆ ಕೊಟ್ಟಿರ್ತಾನೋ ಅದನ್ನು ಮಣ್ಣು ಅಂತ ನಾವು ತಿಳ್ಕೊಳ್ತೇವೆ. ಈ ಪುಣ್ಯವಸ್ತುವಿನ ಗತಿ ಏನಾಗಬೇಕು ಅಂತ DVG ಅವರಲ್ಲಿ ಪ್ರಶ್ನಿಸ್ತಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿ ಆಗೋಣ. ನಮಸ್ಕಾರ.